ಸ್ಥಾನ ಬಹಳ ಪವಾಡದಿಂದ ಕೂಡಿದಂಥ ಒಂದು ಸ್ಥಾನ ಇದು. ಇಲ್ಲಿ ಬಂದು ಆ ಗುರುಗಳ ಆಶೀರ್ವಾದ ಪಡ್ಕೊಳ್ಳೇಬೇಕು ಅಂತ ಹೇಳಿ ನನ್ನನ್ನು ಇಲ್ಲಿಗೆ ಕರ್ಕೊಂಬಂದರು. ನಾನು ಹೆಚ್ಚಿಗೆ ಏನು ಮಾತಾಡೋಕ್ಕೆ ಹೋಗೋದಿಲ್ಲ ಆಲ್ರೆಡಿ, ಯಾಕಂದರೆ 2 ಗಂಟೆ ಟೈಮ್ ಆಗಿದೆ. ವಧುವರರಿಗೆಲ್ಲ ನಾನೊಂದು ಮಾತು ಹೇಳ್ತೇನೆ. ಮಹಿಳಾ ಆಯೋಗದ ಅಧ್ಯಕ್ಷೆ ಅಂತಂದರೆ ತಾಯಿ ಸಮಾನ. ನನ್ನ ಹತ್ರ ಬರೋರೆಲ್ಲ ಯಾರು ಅಂದರೆ ಗಂಡ ಹೊಡೆಯೋದು, ಗಂಡ ಇನ್ನೊಬ್ಬಳನ್ನ ಇಟ್ಕೊಂಡಿರೋದು, ಅಥವಾ ದಿನ ಬಂದು ಕುಡಿದು ಹೊಡೆಯೋದು, ಅತ್ತೆ ಮಾವನ ಮಾತು ಕೇಳಿಕೊಂಡು ಉಪವಾಸ ಕೆಡೋದು, ಇಂಥವರೆಲ್ಲ ನನ್ನ ಹತ್ರ ಬರ್ತಾರೆ. ಇವತ್ತು ವಧುವರರಿಗೆ ತಾಯಿಯಾಗಿ ನನಗೀಗ 51 ವರ್ಷ, ಅಂದರೆ ನನ್ನ ಮಕ್ಕಳ ಸಮಾನ ನೀವೆಲ್ಲರೂ. ಇಷ್ಟೇ ನಿಮಗೆಲ್ಲ ಒಂದು ಕಿವಿ ಮಾತು ಹೇಳ್ತೇನೆ. ಮದುವೆ ಅಂದರೆ ಕಲ್ಲು ಮಣ್ಣಿಂದ ಕಟ್ಟಿರೋ ಮನೆ ಅಲ್ಲ. ಮದುವೆ ಅಂದರೆ ಪ್ರೀತಿ, ವಾತ್ಸಲ್ಯ, ತ್ಯಾಗ, ಜವಾಬ್ದಾರಿ, ಕ್ಷಮೆ, ತಾಳ್ಮೆ ಎಲ್ಲದರಿಂದ ಕೂಡಿರುವಂಥ ಸಂಬಂಧ. ಎಲ್ಲ ಗಂಡು ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ಹೆಣ್ಣು ಮಕ್ಕಳನ್ನ ನಿಮ್ಮ ಮನೆ ಕರ್ಕೊಂಡೋಗಿ ಮನೆ ತುಂಬಿಸ್ಕೊಳ್ತಾ ಇದ್ದೀರಾ. ಒಂದು ಮಗಳು ಒಂದು ಮನೆಯನ್ನ ಬಿಟ್ಟು, ತವರು ಮನೆಯನ್ನ ಬಿಟ್ಟು, ತನ್ನ ತಂದೆ ತಾಯಿ ಅಣ್ಣ ತಮ್ಮಂದಿರು ಊರು ಎಲ್ಲವನ್ನ ಬಿಟ್ಟು ನಿಮ್ಮ ಮನೆಗೆ ಬರ್ತಾಳೆ. ಅವಳು ನಿಮ್ಮ ಮನೆಗೆ ಅವಳು ಹೊಸಬಳಾಗಿ ಬರ್ತಾಳೆ. ನೀವು ಅವಳನ್ನ ಅತ್ತೆ ಮಗಳಾಗಿ ಸ್ವೀಕಾರ ಮಾಡಬೇಕು, ಗಂಡ ಸ್ನೇಹಿತೆಯಾಗಿ ಸ್ವೀಕಾರ ಮಾಡಬೇಕು. ಹೆಂಡತಿ ಮನೆ ಕೆಲಸ ಮಾಡೋಳಲ್ಲ, ನಿಮ್ಮ ಅರ್ಧಾಂಗಿಣಿ, ಶಿವ ಪಾರ್ವತಿ ಇದ್ದಂಗೆ. ಯಾರಿದ್ದಂಗೆ? ಎಲ್ಲಿ ತಾಯಿ, ಎಲ್ಲಿ ಹೆಣ್ಣು ಮಗಳು ನಗನಗ್ತಾ ಖುಷಿಯಾಗಿರ್ತಾಳೋ, ಎಲ್ಲಿ ಗೌರವಿಸ್ತಿರೋ ಅಲ್ಲಿ ದೇವರಿರ್ತಾರೆ. ಯಾರಿರ್ತಾರೆ? ಎಲ್ಲಿ ಹೆಣ್ಣು ಮಗಳು ಚೆನ್ನಾಗಿದ್ರೆ ಯಾರಿರ್ತಾರೆ? ಗಂಡು ಮಕ್ಕಳೆಲ್ಲ ಹೇಳ್ರಪ್ಪ, ನಿಮ್ಮ ಮನೇಲಿ ನಿಮ್ಮ ಹೆಣ್ಣು ಮಗಳು ಚೆನ್ನಾಗಿದ್ರೆ ಯಾರಿರ್ತಾರಲ್ಲಿ? ಯಾರು ಮಾತಾಡೋಲ್ಲ ಇವತ್ತು. ಅಲ್ಲಿ ದೇವರಿರ್ತಾರೆ. ನಿಮ್ಮ ಹೆಣ್ಣು ಮಗಳಿಗೆ ನೀವು ಕಾಟ ಕೊಟ್ಟಿದ್ದೆ ಆದ್ರೆ, ನಿಮ್ಮ ಹೆಣ್ಣು ಮಗಳು ದಿನ ರೋದನೆಯಿಂದ ನರಳುತ್ತಾ ಇದ್ರೆ ಅಲ್ಲಿ ಯಾರಿರ್ತಾರೆ? ಆ ಮನೆಯಲ್ಲಿ ಯಾರಿರ್ತಾರೆ? ದೆವ್ವ ಇರುತ್ತೆ. ಹೌದಾ ಇಲ್ಲ? ಅವಾಗ ಮತ್ತೆ ನೀವು ಗುರುಗಳು ಚರಣಕ್ಕೆ ಬರಬೇಕು. ಸ್ವಾಮಿ, ನಮ್ಮನೇಲಿ ನಾವು ದೆವ್ವ ಇಟ್ಕೊಂಡಿದ್ದೀವಿ, ನೀವು ಬಿಡಿಸ್ಬೇಕು ಅಂತ. ಆವಾಗ ಗಂಡ ಹೆಂಡತಿಗೆ ಮತ್ತೆ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಯಾವಾಗಲೂ ಯಾವ ಮನೆ ಹೆಣ್ಣು ಮಗಳು ನಗನಗ್ತಾ ಇರ್ತಾಳೆ ಆ ಮನೆ ನಂದಾಗೋಕ್ಕಿಲ್ಲ. ಮದುವೆ ಮಾಡ್ಕೊಂಡೋಗಿ ಹೆಣ್ಣು ಮಗಳು ಮೂಟಿ ಮುಸ್ತಿ ಸಿರ್ಕೊಂಡು ಸಿಟ್ಟು ಮಾಡಿಕೊಂಡು ಮೂಲೆಯಲ್ಲಿ ಕೂತ್ಕೊಂಡ್ರೆ ಆ ಮನೆ ಸ್ಮಶಾನಕ್ಕೆ ಸಮಾನ. ಹಾಗಾಗಿ ನೀವು ಮದುವೆ ಮಾಡ್ಕೊಂಡು ಹೋಗ್ತಾ ಇರೋ ಆ ಹೆಣ್ಣು ಮಗಳನ್ನ ಮಗಳಾಗಿ ನೋಡ್ಕೊಳ್ಳಿ, ನಿಮ್ಮ ಸ್ನೇಹಿತೆಯಾಗಿ ನೋಡ್ಕೊಳ್ಳಿ. ತಪ್ಪು ಮಾಡಿದ್ರೆ ಕ್ಷಮೆ ಇರಲಿ, ತಿದ್ದಿ ನಡಿಬೇಕು. ನೀವು ಅಷ್ಟೇಪ್ಪ, ಇವತ್ತು ಮದುವೆ ಮಾಡ್ಕೋತಾ ಇದ್ದೀರಾ, ನೀವು ಮದುವೆ ಆದಮೇಲೆ ಇವತ್ತು ಸ್ವಾಮೀಜಿ ಜಾಸ್ತಿ ಯಾವುದು ಆಯೋಗಕ್ಕೆ ಬರುತ್ತೆ ಅಂದರೆ ಮದುವೆ ಆದಮೇಲೆ 2ನೇ ಸಂಬಂಧ. ಇದು ಬಹಳ ದೊಡ್ಡ ಕಾಟ ಆಗೋಗಿದೆ. ಹೌದಾ ಇಲ್ವಾ? ನಮ್ಮ ಹೆಣ್ಣು ಮಕ್ಕಳು ಸಾಧ್ಯ ಇಲ್ಲ. ಹೌದಾ ಇಲ್ಲ? ನೀವು ಹೌದು ಅಂದರೆ ನಿಜ ಅಂತ, ಇಲ್ಲ ಅಂದರೆ ಇಲ್ಲ ಅಂತ. 2ನೇ ಸಂಬಂಧಗಳು ಜಾಸ್ತಿ ಆಗಿದಾವೋ ಇಲ್ವೋ? ಆಗಿದಾವೋ ಇಲ್ವೋ? ಈಗಲೂ ಗಂಡು ಮಕ್ಕಳನ್ನ ಮುಚ್ಕೊಳ್ತಾರೆ ನೋಡ್ರಿ. ಅದು ಹೆಣ್ಣು ಮಕ್ಕಳ ದೊಡ್ಡತನ. ನಾವಿವಾಗ ಕೇಳ್ರಿ, ಎಷ್ಟು ಜನ ನಿಮ್ಮ ಗಂಡಂದಿರು ಹೊಡಿತಾರೆ ಅಂತಂದ್ರೆ ಕೈ ಎತ್ತುತ್ತೀರೇನವ? ಎತ್ತಲ್ರಿ. ಅಲ್ಲೂ ನಮ್ಮ ಗಂಡನ ಮುಚ್ಕೊಳ್ತಾರೆ ಅಂದ್ರೆ ನೋಡ್ರಿ, ಹೆಣ್ಣು ಮಗಳು ಎಷ್ಟು ಪಾವಿತ್ರಳು, ಎಷ್ಟೊಂದು ನಿಮ್ಮನ್ನ ಪ್ರೀತಿ ಮಾಡ್ತಾಳೆ ಅಂತ ಹೆಣ್ಣು ಮಗಳಿಗೆ ಯಾವಾಗಲೂ ಗೌರವ ಇರಲಿ. ಇನ್ನೊಂದು, ದೇವದುರ್ಗ ಹೆಣ್ಣು ಮಕ್ಕಳ ಶಿಕ್ಷಣದಲ್ಲಿ ಬಹಳ ಹಿಂದುಳಿದಿದೆ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ. ಇಲ್ಲಿ ನಾನು DC ಅವ್ರಿಗೆ ಕೇಳಬೇಕು ಅನ್ಕೊಂಡಿದ್ದೀನಿ, ಇಲ್ಲಿನ ಅಧಿಕಾರಿಗಳಿಗೆ ಕೇಳಬೇಕು ಅನ್ಕೊಂಡಿದ್ದೀನಿ. ಇಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣ ಯಾಕೆ ಕಡಿಮೆ ಇದೆ? ಇವರೆಲ್ಲರೂ ಏನೆಲ್ಲ ಕ್ರಮಗಳನ್ನ ತಕ್ಕೊಂಡಿದ್ದಾರೆ ಇಲ್ಲಿನ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡ್ಲಿಕ್ಕೆ ಅನ್ನೋದು ನನಗೆಲ್ಲನೂ ಇಲ್ಲಿನ ಅಧಿಕಾರಿಗಳು ಯಾರ್ಯಾರಿದ್ದೀರಾ ನೀವೆಲ್ಲ ನನಗೆ ಕೊಡಬೇಕಾಗತ್ತೆ.